ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಕನ್ನಡ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಪಾಪುಗೆ ಡ್ರಾಪ್ಸ್ ಹಾಕ್ಸೋಕ್ಕೆ ನಮ್ಮ ದೊಡ್ಡಗಂಡ್ಗೆರೆಗೆ ಹೋಗ್ತಾಯಿದ್ದೀವಿ. ಗೌರ್ನಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಡ್ರಾಪ್ಸ್ ಏನಕ್ಕೆ ಎತ್ತ ಅಂತೆಲ್ಲ ನೆಕ್ಸ್ಟ್ ಹೇಳ್ಕೊಂಡು ಹೋಗ್ತಿರ್ತೀವಿ. ಅವತ್ತು ಬಂದಿದ್ರು, ನಾವು ಇರ್ದಿಲ್ಲ, ಊರಿಗೆ ಹೋಗಿದ್ದು ಅನ್ನೋ ಕಾರಣಕ್ಕೆ ಮಂಜುಳಿ ಬರ್ತಾ ಇದೆ ನೋಡಿ. ಅಲ್ಲಿ ಮಂಜುಳಿ, ಮಂಜುಳಿ ಎಲ್ಲ ಮಂಜುಳಕ್ಕ, ಓ ಮಂಜುಳಕ್ಕ ಬರ್ತಿದೆ ನೋಡಿ. ನೋಡಿ ಗಾಯ್ಸ್, ಇವರೇ ಮಂಜುಳಿ ಗಾಯ್ಸ್. ಪೇರಂಗ್ಳಲ್ಲಿ ಕಡಿಮೆನೇ ಹಾಕ್ಲನ ಗಾಯ್ಸ್. ಇದು ನಮ್ಮ ಮಮ್ಮಿ. ಇವನು ಬಂದು ಇವನು ಅಳು ಮುಂಜ ನೋಡಿದ್ ಹೆಂಗೆ ನೋಡ್ತಾನೆ. ಅದು ಛತ್ರಿ ಅಂತ ಕೊಡು, ಅಳ್ತಾನೆ ಮೇಲೆ. ಗಾಯ್ಸ್ ಇವನ ಹೆಸರು ಬಂದು ಅಳು ಮುಂಜಾಗ ಅಂತ. ಹಿಡ್ಕೊಳಕ್ಕಾಗುತ್ತಾ ನನ್ನ ಮಗನ ನಿನಗೆ? ಅದು ಒಂದು ಡ್ರಾಪ್ಸ್ ಹಾಕ್ಸೋಕ್ಕೆ ನನಗೂ ಸ್ಕಿನ್ ಇಲ್ಲೆಲ್ಲ ಹೋಗ್ಬಿಟ್ಟೈತೆ. ದುಡ್ಡು ಖರ್ಚು ಮಾಡಿದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ ಇವ್ರನ್ನ. ಇನ್ನೊಂದೇನು ಗೊತ್ತಾ, ನಾವು ಸ್ನಾನನೇ ಮಾಡಿ ಹಂಗೆ ಹೋಗ್ತಾ ಇದ್ದೀವಿ ಪಕ್ಕದೂರೇನೆ. ಆ್ಯಂಡ್ ಮನೇಲಿ ಏನು ಕಾಸ್ಟ್ಯೂಮ್ ಹಾಕೊಂಡಿರ್ತೀವಿ ಫುಲ್ ಹಂಗೆ ಹಂಗೆ ಹೋಗೋದು. ಇವಳು ಮಾತ್ರ ನಮ್ಮ ಅಕ್ಕ, ಅಯ್ಯೋ ಫೇರ್ ಆ್ಯಂಡ್ ಲವ್ಲಿ ಮಸ್ತಾಗಿ ಬಿಡ. ಸ್ನಾನ ಮಾಡಿದ್ದೀವಿ. ಪಪ್ಪು, ಅವನ್ ಛತ್ರಿ ಹಿಡಿಬೇಕು. ಪಪ್ಪು ನನ್ನ ಬಗ್ಗೆ ನೀನು ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀಯ? ಆಗಲ್ಲ ಕಣ್ರಿ ಮಗ. ಈ ಕಡೆಯಿಂದ ಒಬ್ಬ ಹಿಡ್ಕೊಳ್ರಿ, ನಾನು ಮಗ ಎತ್ಕೋತೀನಿ. ನಾನು ಇವನಿಗೆ ಛತ್ರಿ ಹಿಡಿಯಲ್ಲ ನೋಡು, ನಾನು ಇವನಿಗೆ ಛತ್ರಿ ಹಿಡಿಯಲ್ಲ. ತಗ ನೀವಿಬ್ರು ಹಿಡ್ಕೊಂಡು ಹೆಂಗಾರು ಬನ್ನಿ. ನೋಡಿ ಹೆಂಗೆ ಆಡ್ತಾನೆ ಅವನು. ಬಾಯ್ ಗಾಯ್ಸ್, ಹಾಸ್ಪಿಟಲಲ್ಲಿ ಸಿಗೋಣ. ಬಾಯ್ ಗೈಸ್. ನಮ್ಮ ಮಮ್ಮಿ ಮೆಹಂದಿನೇ ತೊಳೆದಿಲ್ಲ, ಹಂಗೆ ಬಂದಿದ್ದಾರೆ. ಏನಕ್ಕಮ್ಮ? ಏನು ಕೇಳು ಮಮ್ಮಿ ನೀನು. ನಾನು ಹೇಳಲ್ಲ. ಹೇಳು ಮಮ್ಮಿ, ತೋರಿಸು. ಕರೆಂಟ್ ಬೇರೆ ಇಲ್ಲ, ಮೋಟ್ರ್ ಆನ್ ಮಾಡಿ. ಮೆಹಂದಿನೇ ತೊಳೆದಿಲ್ಲ ನಾನು ಬಿಡಿಸಿರೋದು. ಕರೆಂಟ್ ಇಲ್ಲ, ಮೋಟ್ರ್ ಆನ್ ಮಾಡಿಲ್ಲ, ವಾಶ್ರೂಮ್ಗೆ ಹೋಗೋಕ್ಕೂ ನೀರಿಲ್ಲ. ಅಂಥ ಪರಿಸ್ಥಿತಿ ಬಂದಿದೆ ಗಾಯ್ಸ್. ಮೆಹಂದಿ ಹಚ್ಕೊಂಡ್ರೆ ಸೊಪ್ಪು ಹಚ್ಬೇಕಾದ್ರೆ ತಣ್ಣಗಾಗುತ್ತೆ. ಗಾಡಿ ಇಟ್ಕೊಂಡ್ರು ಹ್ಞೂ, ಅವ್ರು ಕೊಡ್ತಾರೆ ಹೋಗಿ ನಿಂಗೆ. ಕಮಲ ಈಗ ವಿಡಿಯೋ ಆನ್ ಮಾಡಿದ ತಕ್ಷಣ ಕಮಲ. ಆದ್ರೆ ನಾನು ಏನು ಬೆಳ್ಳು ಕಾಣಿಸ್ತಿದ್ದೀನಲ್ಪ, ನಾನು ಡಾರ್ಕ್ ಸ್ಕಿನ್ ಟೋನು ಅಂತ ಅನ್ಕೊಬಿಟ್ಟಿದ್ದೆ. ಏನು ಗಾಯ್ಸ್, ತುಂಬ ಬಿಸಿಲು. ಈ ಛತ್ರಿ ಆನ್ ಮಾಡ್ಕೊಂಡು ರೈಸ್. ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಈ ಬಿಸಿಲಲ್ಲೆಲ್ಲ ಯಾಕೆ ಹಿಂಗೆ ಮಾಡಲ್ಲ? ಏನು ಇವ್ನು ನೋಡ್ರಿ, ಎಲ್ಲಿ ನೋಡ್ರಿ ಬಿಡ್ಬೇಡಿ ಇವನ್ನ. ಅವನಿಗೆ ಈ ಛತ್ರಿ ಬೇಕಂತ ಇಟ್ಕೊಳ್ಳೋ ಶಕ್ತಿ ಇಲ್ಲ. ಎಷ್ಟು ಇಟ್ಕೊಗಾಡ್ತಾನೋ ಗೊತ್ತಿಲ್ಲ. ಯೂಸ್ಫುಲ್. ನಾನು ಕೆರೆ ತೋರಿಸ್ತೀನಿ ನೋಡಿ. ಕೆರೆ, ಇದೊಂದು ಕೆರೆ ಇದೆ ಪಕ್ಕದಲ್ಲಿ, ಮತ್ತೆ ಈ ಕಡೆ ಒಂದು ಕೆರೆ ಇದೆ. ಸುಮ್ಮನೆ ವೀಡಿಯೋ ಮಾಡ್ತಾಯಿಲ್ಲ, ಇವತ್ತು ವ್ಲಾಗ್ ಮಾಡ್ತಿರೋದು. ಪಾಪಕ್ಕೆ ಡ್ರಾಪ್ಸ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಅದೇನು ಡ್ರಾಪ್ಸು, ಯಾಕೆ ಹಾಕಿಸ್ತಾರೆ, ಅದರಿಂದ ಏನೇನು ಯೂಸಸ್ ಇದೆ ಮಕ್ಕಳಿಗೆ. ಒಂದು ವರ್ಷಕ್ಕೆ ಮಕ್ಳಿಗೆ ಮಾತ್ರನೇ ಎಲ್ಲ ಮಕ್ಳಿಗೆ ಹಾಕಿಸ್ತಾರೆ ಮೂಲಿ ಗೊತ್ತಿಲ್ಲ. ಆಂಟಿನೇ ಕೇಳೋಣ, ಆಂಟಿನೇ ಕೇಳ್ತೀನಿ. ನರ್ಸ್ ಇದ್ದಾರಲ್ಲ ಅವ್ರನ್ನ ಕೇಳ್ಬಿಟ್ಟು. ಓಡು ಮಗ, ಓಡು ಸೈಡಿ ಬನ್ನಿ. ಓಡಮ್ಮ ಬಿರ್ಬಿರ್ ಓಡಮ್ಮ, ನಾವು ಬರ್ತೀವಿ. ಓಡಿ ಸೈಡ್ ಬರ್ಲಿಲ್ಲ, ಅರೆ ಬತ್ತೈತಿ. ಇದು ಶೋಭನ್ ಅಡ್ಡ, ಅದೇನೋ ಐತಲ್ಲ ಹಾಡು. ಅಯ್ಯಪ್ಪ, ಇಲ್ಲ ಅನ್ನೋ ಕಣೆ. ನೋಡೋ ಗೌರ್ಮೆಂಟ್ ಅಲ್ಲೇ ನೋಡಿ. ಅಯ್ಯಪ್ಪ, ಇಲ್ಲಿ ಎಲೆಕ್ಟ್ರಿಕಲ್ ಗಾಡಿ ಮಮ್ಮಿ ಅಂದ್ರೆ ಇದು ಅಮ್ಮ. ಇಲ್ಲಿ ಅಯ್ಯೋ, ಈಗ ಹೋದ್ ಫೋನ್ ಎತ್ತನೇ ಇಲ್ವಲ್ಲ. ಚಿಕನ್ ಗೆರೆ
ಅಂಗನವಾಡಿಗೆ ಹೋಯ್ತು, ನೀವು ಅಂಗನವಾಡಿ ಕೊಡ್ತೀನಿ ಅಂದಿದ್ರಲ್ಲ. ರಜೆ ಅವತ್ತು ತಗೊಬಂದೆ. ಇವತ್ತು ಅಂಗನವಾಡಿಗೆ ಆಯ್ತು ಬಂದಿಲ್ಲ. ದೊಡ್ಡ ಗೆಣಗೆರೆ ಒಂದು ಐತಿ. ಇವರು ಇದ್ರಲ್ಲ ಮತ್ತೆ ಹೋದ್ರೆ ಬರಲ್ಲ. ಏನು ಬಾಡಿಗೆ ಬಂದ್ರೆ ಮಕ್ಕಳಿಗೆ ರಾತ್ರಿ ಬೇಕು ಕಣ್ಕಣಕ್ಕಲ್ಲ ಅಂತ ಒಂಬತ್ತು ತಿಂಗಳಿಂದ 5 ವರ್ಷದೊಳಗೆ ಐ ಕುಡಿಯಲ್ಲ. ಏನಪ್ಪ ಬರೀ ಇಷ್ಟಕ್ಕೆ ಮತ್ತೆ ಇಲ್ಲಿ ಒಳ್ಳೆ ಇದೆಲ್ಲ ಸಿಪ್ಪೆ ಸುಳ್ಕೊಂಡ ಹಿಂಗೆ ಬಂದಿದೆ. ಹೆಂಗೆ ಮುಂಡ್ಕೊಳತ್ತಿದ್ದು 10 kg ಎತ್ತಿಲ್ಲ. ನಿಲ್ಸಮ್ಮ. ಕೂತ್ಕೊಳ್ಳ ಹೋಗ್ಲಿ. ಕೂರ್ಸಮ್ಮ ಹತ್ತಿದೆ. ಕರೆಕ್ಟ್ ಗೊತ್ತಿದೆ. 10 kg ನಾನು ನಿಂತ್ಕೋಬೋದಾ? ಡಾಕ್ಟ್ರ್ ಹೋಗ್ತಾರೆ ಅಂತ ಹೆಂಗ್ ಗುಡುಗುಡು ಅಂತ ನೋಡ್ದವಳೆ. ಬಾ ಕುತ್ಕೊಳ್ಳೋದು ಒಳಗೆ ತಾನೇ ತಗೋ. ಬಾ ಕುತ್ಕೊಳ್ಳೋದು ಒಂದು ಗಡಿ. ಆಲ್ಮೋಸ್ಟ್ ಒಂದು ಮಂತ್ ಆಗೋದು ಸ್ವಲ್ಪ ಇತ್ತು. ಬರೀ ಇಲ್ಲಿ ಮಾತ್ರ ಇಷ್ಟು ವೈಟ್ ಹಂಗೆ. ಬಟ್ ಇವಾಗ ಇಷ್ಟಕ್ಕೂ ಆಗಿದೆ. ಇಲ್ಲಿ ನೆಕ್ಕೇರಿ ಛತ್ರಿ ತಗೊಂಡ್ರನ್ರಿ ತಾಳ್ತು. ಗೆಸ್ ಏನು ಗೊತ್ತಾ? ಏನಮ್ಮ ಇದೊಂದು ಮಾತ್ರ ನಮ್ಮಲ್ಯ ಆರಾರ್ದ ನುಂಗ್ಬೇಕಂತ ಕಣ್ಮಲ್ಯ. ಹೆಂಗ್ ಪವರ್ ನಲ್ಲಿ ಹೆಂಗ್ ಕಟ್ ಮಾಡೋದು? ಯಾಕೆ ಚಾ ಕುಡಿಕೋಬರೋಣ ನಾವು? ಇದು ಇದೈತಿ ರೇಷನ್ ಕಾರ್ಡ್ ಇದ್ಬಿಟ್ಟು ನಮ್ಮ ಮೌಲ್ಯ ಇಡ ಬರೋ ದಿನ ಎಲ್ಲ ಕೇಳಕ್ ಹೋದ್ರು ಯಾವ ಸೈಬರ್ ಸೆಂಟರ್ ಕಂಡ್ರು ರೇಷನ್ ಕಾರ್ಡು. ಇವನೇ ತಿನ್ನೋದು ಅಕ್ಕಿ ಇಷ್ಟು ತಿಂತಾನೆ. ಇನ್ನೇನು ತಿನ್ನೋದು. ನೋಡಿ ಇವಾಗ ನಾನು ಕರಡಿ ಥರ ಹೆಂಗೆ ಹೋಯ್ತೀನಿ. ಚೆನ್ನಾಗಿ ಕಟ್ತಿದೆ. ಸೇಫ್ ಕರೆಕ್ಟ್. ಗೈಸ್ ಡ್ಯಾನ್ಸ್ ಮಾಡ್ತೀನಿ ನೋಡಿ ಇವಾಗ. ಬಂದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಗಾಡಿ ಹೆಂಗ್ ಚಾರ್ಜ್ ಹಾಕಿದ್ ನೋಡ್ದ? ಅಲ್ಲ ಕೊಂಗ ಅಲ್ಲಲ್ಲ ಕಣೆ, ಹಾಸ್ಪಿಟ್ಲಲ್ಲಿ ಸುಮ್ಮನೆ ಕಲರ್ ಹಾಕ್ಸಿದ್ದೀವಿ ನೋಡಿ ಗೈಸ್. ಹೆವಿ ಬಿಸಿಲು. ನಿಮ್ಮ ಪಾಪುಗೆ 9 ತಿಂಗಳಾಗಿದ್ದರೆ 9 ತಿಂಗಳಿಂದ 5 ವರ್ಷ ಒಳಗಡೆ ಯಾರ್ಯಾರು ಡ್ರಾಪ್ಸ್ ಹಾಕ್ಸಿಲ್ಲ ಎಲ್ಲ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕಿಸ್ಕೊಳ್ಳಿ ಗಾಯ್ಸ್. ಅಮ್ಮ ಅದೇಂದ್ರು ಡ್ರಾಪ್ಸ್ ಅಂತ ಹೇಳ್ಬಾ, ಯಾಕೆ ಅಂದರೆ ಅವರು ಮಾತಾಡಿದ್ದು ಕೇಳಿಸಿಲ್ಲ. ಅವ್ರು ಮಾತಾಡಿದ್ದು ಒಂದ್ಸತಿ ಹಾಕ್ತೀವಿ. ಅಯ್ಯೋ ಇಲ್ಲಿವರೆಗೂ ಬಡ್ಚಮಕ್ಕಲ್ಲ. ಅದು ಡ್ರಾಪ್ಸ್ ಬಂದು ವಿಟಮಿನ್ ಎ ಅಂತ ಹೇಳಿ ಡ್ರಾಪ್ಸ್ ಹೆಸರು. ಯೆಲ್ಲೋ ಕಲರ್ ಇರುತ್ತೆ. ಅದು ಸ್ಪೂನಲ್ಲಿ ಸ್ವಲ್ಪ ಹಾಕ್ತಾರೆ ಅಷ್ಟೇ. ಏನೊಂದು 5 ml ಹಾಕ್ತಾರೆ ಅಷ್ಟೇ ಮಕ್ಕಳಿಗೆ.
9 ತಿಂಗಳು ಮೇಲೆ 5 ವರ್ಷದ ಒಳಗಿರೋ ಮಕ್ಳಿಗೆ ಪ್ರತಿಯೊಬ್ಬರಿಗೂ ಹಾಕಿಸ್ಬೇಕು. ಬಿಕಾಸ್ ಅದು ನೈಟ್ ಟೈಮು ವಯಸ್ಸಾದ್ಮೇಲೆ ಕಣ್ಣು ಕಾಣಲ್ಲ, ಹಿರಳುಗಣಿ ಹಿಂಗೆ ಅಂಥವಲ್ಲ, ಮಕ್ಳು ಕಣ್ಣು ಕಾಣ್ದೆಲ್ಲ ಓಡಾಡ್ತಾವಲ್ಲ, ಅಂಥದಕ್ಕೆ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಅನ್ನೋದಕ್ಕೆ ಅದು ಯೂಸ್ಫುಲ್ ಆಗುತ್ತಂತೆ. ಸೊ ನಿಮ್ಮಲ್ಲಿ ಯಾರಿಗಾದರೂ 5 ವರ್ಷದ ಒಳಗಿರೋ ಮಕ್ಕಳಿಗೆ ಮತ್ತು 9 ತಿಂಗಳು ಮೇಲಿರೋ ಮಕ್ಕಳಿಗೆ ಹಾಕಿಸ್ಬೇಕು ಅಂತ ಹೇಳಿದ್ರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಿಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಒಳ್ಳೆ ಫೆಸಿಲಿಟೀಸ್ ಸಿಗುತ್ತೆ. ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರೋ ಅವರು ಹಾಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಹಾಕಿಸ್ಕೊಳ್ಳಿ. ಈ ಥರ ಒಂದು ಈ ಥರ ಡಿಸೀಸಸ್ ಇರುತ್ತಲ್ಲ, ಅದರಿಂದ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಇವತ್ತು ಗುಡ್ಡು ಕರ್ಕೊಂಡು ಹೋಗಿ ಹಾಕಿಸ್ಕೊಬಂದಿದ್ದು. ಅದು ಏನಿಲ್ಲ, ಅದು ಹನಿ ಫ್ಲೇವರ್ ಇರುತ್ತೆ ಅಷ್ಟೇ ಗೈಸ್, ಹೆದ್ರುಕೊಳ್ಳೋ ಅಂಥದ್ದು ಏನಿಲ್ಲ. ಇಷ್ಟೇ ಗಾಯ್ಸ್, ಈ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ವಿ. ಬಾಯ್ ಬಾಯ್. ಹಾಂ ಪ್ಲೀಸ್ ನಾನು ಹೇಳ್ತೀನಿ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ಆ್ಯಂಡ್ ವ್ಲಾಗಲ್ಲಿ ನಾನು ಯಾವತ್ತೂ ಅಷ್ಟು ಸೀರಿಯಸ್ ಆಗಿ ಅಂತೂ ಮಾತಾಡಲ್ಲ ಗೈಸ್, ಬಿಕಾಸ್ ನಿಮ್ಗಳಿಗೆಲ್ಲ ಬೋರ್ ಆಗುತ್ತೆ. ಅದಕ್ಕೇ ನಾನು ಯಾವ ಥರ ರಿಯಾಲಿಟಿಯಾಗಿ ಯಾವ ಥರ ಇರ್ತೀನೋ ಅದೇ ಥರ ಮಾತಾಡೋದು. ಸೊ ದಟ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಯಿತು ಅಂತಂದರೆ ಲೈಕ್ ಮಾತ್ರ ಮಿಸ್ ಮಾಡ್ದಲೇ ಕೊಡಿ ಗಾಯ್ಸ್. ನನಗಂತೂ ಲೈಕ್ ಕಮೆಂಟ್ ಮಾತ್ರ ನೀವು ಮಾಡೋಕ್ಕಾಗಲ್ಲ ಬಿಡಿ ಗಾಯ್ಸ್, ಯಾಕೆ ಅಂದರೆ ಕಮೆಂಟ್ ಆಫ್ ಮಾಡಿರ್ತಾರೆ. ನಾವು ಬೇರೆ ಆಲ್ರೆಡಿ ಅಲ್ಗೋದ್ರು. ಬಾಯ್ ಗಾಯ್ಸ್, ನಾವು ಮನೆಗೆ ಹೋಗ್ಬೇಕು. ಬಾಯ್ 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 ಬಾಯ್.